ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ, ಇವತ್ತು ಇಡ್ಲಿ ಸಾಂಬಾರು ಮಾಡ್ತಾಯಿದ್ದೀವಿ. ಆ ಕಡೆ ಕುಕ್ಕರ್ಗೆ ಬೇಳೆ ತೊಳೆದು ಇಟ್ಟಿದ್ದೀನಿ ಕುಕ್ಕರ್ಗೆ. ಅದು ಕುಕ್ಕರ್ ಆಗ್ತಾಯಿದೆ. 1.5 ಕಪ್ಪು ಬೇಳೆ ಹಾಕ್ಕೊಂಡಿದ್ದೀವಿ. ಈ ಕಡೆ ಟೊಮೊಟೊ ಈರುಳ್ಳಿ ಎಲ್ಲ ತೊಳ್ಕೊಂಡ್ಬಿಟ್ಟು ಕಟ್ ಮಾಡ್ತಾಯಿದ್ದೀವಿ. ಟೊಮೊಟೊ 1-2 ತೊಗೊಂಡಿದ್ದೀವಿ, 1 ಈರುಳ್ಳಿ ತೊಗೊಂಡಿದ್ದೀವಿ. ಮಾಮೂಲಿ ಕಾಯಿ ಎಲ್ಲ ರುಬ್ಬಿ ಹಾಕಿ ಮಾಡೋದು ಅದು ಇಷ್ಟ ಆಗಲ್ಲ, ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಮಾಮೂಲಿ ಬೇಳೆ ಸಾರು ಮಾಡ್ತೀವಲ್ಲ, ಸೇಮ್ ಆ ಥರ ಮಾಡ್ತಾಯಿದ್ವಿ. ಅದ್ಯಾಕಂದರೆ ಸ್ವೀಟ್ ಬಂದ್ಬಿಡ್ತದೆ, ಅದಕ್ಕೆ ಈ ಥರ ಚೆನ್ನಾಗಿರ್ತದೆ ಅಂತ ಈ ಥರ ಮಾಡ್ತಾಯಿದ್ದೀವಿ. ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಎಲ್ಲ ಕಟ್ಟಾಗಿದೆ. ಈರುಳ್ಳಿನೂ ಕಟ್ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಹುಳಿ ನೆನೆಸಿಟ್ಟಿದ್ದೀನಿ ಬಟ್ಲಲ್ಲಿ. ಅದು ತೊಗರಿಬೇಳೆ ಹಾಕಿರೋದು. ಹಂಗೆ ಸ್ವಲ್ಪ ಮೊಳಕೆ ಕಾಳು ನೆನೆಸಿ ಕಟ್ಟಿದ್ದೆ, ಅದಕ್ಕೆ ಅದು ಹಂಗೆ ತೆಗಿತಾ ಇದ್ದೆ. 4 ವಿಜಿಲಾದರೆ ಬೇಳೆ ಮೆತ್ತಗೆ ಬೆಂದಿರ್ತದೆ, ಚೆನ್ನಾಗಿರ್ತದೆ. ಬೇಳೆ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ಬೇಯಬೇಕು. ಅದಕ್ಕೆ ಅದೇನಿಲ್ಲ, ಸುಮ್ಮನೆ ತಿನ್ನೋಕ್ಕೆ ಮೊಳಕೆ ಕಟ್ಟಿರೋದು. ಇವಾಗ ಬಾಣಲಿ ಇಟ್ಬಿಟ್ಟು ಬೆಳ್ಳುಳ್ಳಿ ಎಲ್ಲ ಜಜ್ಜಿಟ್ಟಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಸಾಸಿವೆ ಹಾಕಿದ್ದೀವಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಜೀರಿಗೆ ಸ್ವಲ್ಪ, ಅದು ಸ್ವಲ್ಪ ಚಟ್ಪಟ್ ಅನ್ಬೇಕಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾಯಿರೋದು. ಇವಾಗ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀವಿ. ಇವಾಗ ಆವಾಗಲೇ ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೀನಲ್ಲ, ಇವಾಗ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕ್ತಾಯಿದ್ದೀವಿ. ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಲ್ಲ, ಅದಕ್ಕೆ ಫ್ರೈ ಆಗ್ತಾಯಿದೆ. ಇವಾಗಲೇ ಸ್ವಲ್ಪ ಉಪ್ಪು ಹಾಕೋಣ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಹೊಂದ್ಕೊಂಡು ಚೆನ್ನಾಗಿ ಬೇಯ್ತದೆ ಈರುಳ್ಳಿ. ಆಗಿದೆ. ಇವಾಗ ಟೊಮೊಟೊ ಹಾಕೋಣ. ಅದಕ್ಕೆ ಈ ಥರ ಸಾಂಬಾರು ಬೇಕಂತ ಈ ಥರ ಮಾಡ್ತಾ ಇರೋದು. ಇದೆಲ್ಲ ಎಣ್ಣೆಲಿ ಫ್ರೈ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್. ಅದು ಆ ಥರ ಬೇಳೆ ಸಾರು ಅಲ್ಲ, ಇದು ಸ್ವಲ್ಪ ಎಲ್ಲ ಫ್ರೈ ಆಗಬೇಕು. ಟೊಮೊಟೊ ಈರುಳ್ಳಿ ಆವಾಗ ಫ್ರೈ ಆದಮೇಲೆ ಇವಾಗ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀವಿ.
ಸ್ವಲ್ಪ ಅರಿಶಿನ, ಚಿಲ್ಲಿ ಪೌಡ್ರು, ಇವಾಗ ಸಾಂಬಾರು ಪುಡಿ 1 ಸ್ಪೂನ್, ಎಲ್ಲ ಆಗಿದೆ. ಇವಾಗ ಅದಕ್ಕೆ ಬೇಳೆ ಹಾಕ್ತಾಯಿದ್ದೀವಿ. ಅದು ಸ್ವಲ್ಪ ನೀರು ಅದಕ್ಕೆ ತೆಗೆದುಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಈ ಸ್ಪೂನಲ್ಲಿ ಮಾಡಿದ್ರೆ ಸಾಕು, ಅದೇ ಸಾಫ್ಟಾಗ ಎಲ್ಲ ಹೊಂದ್ಕೊತದೆ. ಚೌಟಲ್ಲಿ ಹಿಂಗೆ ಮ್ಯಾಶ್ ಮಾಡಿದ್ರೆ ಸಾಕು. ಮಸಿಯೋ ಕೋಲಲ್ಲಿ ಏನು ಮಸಿಯೋದು ಬೇಡ. ಇವಾಗ ಹಾಕಿದ್ದೀವಿ. ಸ್ವಲ್ಪ ನೀರು ಸೇರಿಸ್ಕೊ, ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಗಟ್ಟಿ ಬೇಕಂದ್ರೆ ಅಷ್ಟು ಗಟ್ಟಿ, ಇಲ್ಲ ತೆಳ್ಳಗೆ ಬೇಕಂದರೆ ತೆಳ್ಳಗೆ. ಇದೆಲ್ಲ ಸ್ವಲ್ಪ ಇಡ್ಲಿ ಸಾಂಬಾರ್ಗಂದ್ರೆ ತೆಳ್ಳಗೆ ಒಂಚೂರು ಇರಬೇಕು, ತುಂಬ ಗಟ್ಟಿ ಚೆನ್ನಾಗಿರಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿದ್ನಲ್ಲ ಆವಾಗಲೇ, ಸ್ವಲ್ಪ ಹುಳಿ ಹಾಕ್ತಾಯಿದ್ದೀನಿ ಇವಾಗ. ಇವಾಗ ಆ ಕಡೆ ಕುದೀತಾ ಇದೆ, ರೆಡಿ ಆಗ್ತಾಯಿದೆ. ರೆಡಿ ಆಗಿದೆ ಬೇಳೆ ಸಾರು. ಈ ಕಡೆ ಇಕ್ಬಿಟ್ಟು ಆ ಕಡೆ ಇಡ್ಲಿ ಪಾತ್ರೆ ಇಕ್ಬಿಟ್ಟು ನೀರು ಹಾಕ್ಬಿಟ್ಟು ಅದು ನೀರು ಕುದಿಬೇಕಲ್ಲ, ಸ್ವಲ್ಪ ಬಿಸಿ ಆಗೋಣ ಅಂತ ನೀರಿಗೆ ಇಟ್ಟಿದ್ದೀನಿ. ಇವಾಗ ಇಡ್ಲಿ ಬಾಟ್ಲಿಗೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಇಡ್ಲಿ ಹಾಕ್ತಾಯಿದ್ವಿ. ಇವತ್ತು ಬೆಳಗಿನ ತಿಂಡಿಗೆ ಇಡ್ಲಿನೇ ತಿನ್ನೋಣ ಅಂತ ಅದಕ್ಕೆ ಇಡ್ಲಿ ಮಾಡ್ತಾಯಿದ್ವಿ. ಇದು ರೇಷನ್ ಅಕ್ಕಿದು, ಆಮೇಲೆ ಕುಸಲಕ್ಕಿ ಹಾಕಿರೋದು ಚೆನ್ನಾಗಿ ಬರ್ತದೆ, ಸಾಫ್ಟಾಗಿರ್ತದೆ. ಇವಾಗ ಅದಕ್ಕೆಲ್ಲ ಎಣ್ಣೆ ಆಗಿದೆಯಲ್ಲ, ಇವಾಗ ಹಾಕ್ತಾಯಿದ್ದೀವಿ. ಇವಾಗ ರೆಡಿ ಆಗಿದೆ. ಒಂದು 10-15 ನಿಮಿಷ ಓಕೆ ಸಾಕು ಇಡ್ಲಿಗೆ ಬೇಯಿಸೋಕ್ಕೆ. ಇಡ್ಲಿನೂ ರೆಡಿ ಆಯಿತು, ಸಾಂಬಾರು ರೆಡಿ ಆಯಿತು. ಇವಾಗ ಬೆಳಗಿನ ಟಿಫನ್ ಅದೇ, ಇಡ್ಲಿನೇ ತಿನ್ನೋದು. ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ ಈ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿರಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀವಿ. ಬಾಯ್, ಟೇಕ್ ಕೇರ್. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಆ ಥರ